ಇನ್ನು ಬೆಂಗಳೂರಿನ ಕಾರ್ ಗ್ಯಾರೇಜ್ ಒಂದರಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ. ಇದು ಅಕ್ಕಪಕ್ಕದ ಮನೆಯವರ ಎದೆಯನ್ನು ನಡುಗಿಸಿದೆ. ಅದರ ತೀವ್ರತೆ, ಗ್ಯಾಸ್ ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಆಗಿರುವ ಮನೆಗಳ ಕಿಟಕಿ ಗಾಜುಗಳೆಲ್ಲವೂ ಕೂಡ ಪುಡಿ ಆಗೋಗಿದೆ. 4-5 ಮನೆಗಳಿಗೆ ಹಾನಿಯಾಗಿದೆ. ಹಾಗಾದರೆ ಈ ಘಟನೆ ಹೇಗಾಯಿತು, ಸದ್ಯಕ್ಕೆ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ, ಇದೆಲ್ಲದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಕಾರ್ ಗ್ಯಾರೇಜ್ನಲ್ಲಿ ಸಿಲಿಂಡರ್ ಸ್ಫೋಟ, ಅಕ್ಕಪಕ್ಕದ ಮನೆಯ ಗಾಜುಗಳು ಪೀಸ್. ಎದ್ನೋ ಬಿದ್ನೋ ಅಂತ ಓಡಿದ ಜನ. ಕಾರ್ ಗ್ಯಾರೇಜ್ನಲ್ಲಿ ವೆಲ್ಡಿಂಗ್ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ದೊಡ್ಡ ಅವಘಡ ಸಂಭವಿಸಿರುವಂತಹ ಘಟನೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದಿದೆ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಬಸವೇಶ್ವರ ನಗರದಲ್ಲಿ ಸ್ಫೋಟ ಸಂಭವಿಸಿದ್ದು, ಅಕ್ಕಪಕ್ಕದ ಮನೆಯವರು ಆತಂಕದಿಂದ ಮನೆ ಬಿಟ್ಟು ಎದ್ನೋ ಬಿದ್ನೋ ಅಂತೇಳಿ ಸ್ಥಳದಿಂದ ಓಡಿ ಹೋಗಿದ್ದಾರೆ. ಬಳಿಕ ಆತಂಕದಿಂದಲೇ ಮನೆಗಳಿಗೆ ಬಂದು ನೋಡಿದಾಗ ಮನೆಯ ಕಿಟಕಿಯ ಗಾಜುಗಳು ಪುಡಿಯಾಗಿದ್ದು ಚಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಕೂಡಲೇ ಸ್ಥಳೀಯರು ಅಗ್ನಿಶಾಮಕ ದಳದ ವಾಹನಕ್ಕೆ ಕರೆ ಮಾಡಿದ್ದಾರೆ. ಅಗ್ನಿಶಾಮಕ ವಾಹನವು ಸ್ಥಳಕ್ಕೆ ಬರುವಷ್ಟರಲ್ಲಿಯೇ ಕಾರಿನ ಗ್ಯಾರೇಜ್ ಸುಟ್ಟು ಕರಕಲಾಗಿ ಪಕ್ಕದಲ್ಲಿರುವಂತಹ ಮನೆಗೂ ಕೂಡ ಬೆಂಕಿ ಆವರಿಸಿ ಅರ್ಧ ಮನೆ ಬೆಂಕಿಗಾಹುತಿಯಾಗಿತ್ತು. 5:40ಗೆ ಅದು ಲೈಟಾಗಿ ಸ್ಟಾರ್ಟ್ ಆಯಿತು. ಲೈಟಾಗಿ ಸ್ಟಾರ್ಟ್ ಆಗಿ 5:51ಗೆ ಅದು ಬ್ಲಾಸ್ಟ್ ಆಗಿತ್ತು. ನಾವು ಲೈವ್ ಆಗಿ ನೋಡ್ತಿದ್ವಿ, ಬಟ್ ಅದು ಹೊಡೆದಿದ್ದ ಫೋರ್ಸಿಗೆ, ನಾವು ನಿಂತ್ಕೊಂಡು ನೋಡ್ತಿದ್ದ ಫೋರ್ಸಿಗೆಲ್ಲ ಹಿಂದೆ ಹೋಗಿ ಹಾರು ಬಿದ್ದಿದ್ವಿ. ಕಂಪ್ಲೀಟಾಗಿ ಅಲ್ಲಿರೋ ಗ್ಲಾಸ್ ಎಲ್ಲ ಬ್ಲಾಸ್ಟ್ ಆಗಿದೆ. ಗ್ಲಾಸಸ್ ಎಲ್ಲ, ಬಟ್ ನಾವು ಅಷ್ಟು ಫೋರ್ಸಾಗಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮದು ಈ 3 ಫ್ಲೋರ್ ಏನಿದೆ, 3 ಫ್ಲೋರ್ದು ಕಂಪ್ಲೀಟಾಗಿ ಗ್ಲಾಸ್ ಇದಾಗಿದೆ. ಬಟ್ 2 ಫ್ಲೋರಲ್ಲಿ ಎಂಪ್ಲಾಯೀಸ್ ಇರಲಿಲ್ಲ, 3rd ಫ್ಲೋರಲ್ಲಿ ನಾವಿದ್ವಿ. ಸಂಜೆ 6 ಗಂಟೆಗೆ ಕಾರ್ ಗ್ಯಾರೇಜ್ ಮಾಲೀಕ ಜಾರ್ಜ್ ಇನೋವಾ ಕಾರ್ ರಿಪೇರಿ ಮಾಡ್ತಿದ್ರು. ಈ ವೇಳೆ ಆಕಸ್ಮಿಕವಾಗಿ ಗ್ಯಾರೇಜ್ಗೆ ಬೆಂಕಿ ತಗಲಿದೆ. ಪರಿಣಾಮ ಕ್ಷಣಾರ್ಧದಲ್ಲಿಯೇ ಗ್ಯಾರೇಜ್ ಧಗಧಗಿಸಿದೆ. ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು ಹೊರಗಡೆ ಓಡಿ ಬಂದು 10 ನಿಮಿಷದಲ್ಲಿಯೇ ವೆಲ್ಡಿಂಗ್ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಘಟನೆಯಲ್ಲಿ 4ವರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಗ್ಯಾರೇಜಲ್ಲಿ ಗ್ಯಾರೇಜ್ ಓನರ್ ಜಾರ್ಜ್ ಅಂತ ಹೇಳಿ, ಮತ್ತು ಆತನ ಗ್ಯಾರೇಜಲ್ಲಿ ಕೆಲಸ ಮಾಡ್ತಕ್ಕಂಥ ಶಿವು ಅನ್ನೋರು ಇಬ್ಬರು ಸೇರಿಕೊಂಡು ಅದು ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲೇ ಹಾಸ್ಪಿಟಲಲ್ಲಿ ಇದ್ದಾರೆ. ಸೊ ಸ್ಮಾಲ್ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ. ಅವ್ರು ಹೇಳೋ ಪ್ರಕಾರ ಅಲ್ಲಿ ವೆಲ್ಡಿಂಗ್ ಮೆಷಿನ್, ಕಾರ್ಬೈಡ್ ವೆಲ್ಡಿಂಗ್ ಮೆಷಿನ್ ಯೂಸ್ ಮಾಡ್ತಾಯಿದ್ರು. ಅದರಿಂದ ಸ್ವಲ್ಪ ಬೆಂಕಿ ಹತ್ಕೊಂಡು ಅಲ್ಲಿ ಥಿನ್ನರ್ ಇಟ್ಟಿದ್ರಂತೆ, ಪಕ್ಕದಲ್ಲಿ ಥಿನ್ನರ್ಗೆಲ್ಲ ಬೆಂಕಿ ಹತ್ಕೊಂಡು ಆಮೇಲೆ ಈ ವೆಲ್ಡಿಂಗ್ ಮೆಷಿನ್ ಏನಿದೆ ಅದು ಸಡನ್ನಾಗಿ ಬ್ಲಾಸ್ಟ್ ಆಯಿತು ಅಂತ ಹೇಳ್ತಾರೆ. ಪಕ್ಕದಲ್ಲಿ ಇದನ್ನು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ನಡೀತಾ ಇದೆ. ಅಲ್ಲಿ ಒಂದಿಬ್ಬರು ಕಾರ್ಪೆಂಟರ್ಗಳು ಕೆಲಸ ಮಾಡ್ತಾ ಇರೋರು, ಅವ್ರಿಗೊಂದು ಸ್ವಲ್ಪ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ. ಮತ್ತು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಒಬ್ಬನಿಗೆ ಒಂದು ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ. ಸದ್ಯ ಘಟನೆಯ ಸಂಬಂಧ ಗ್ಯಾರೇಜ್ ಮಾಲೀಕ ಜಾರ್ಜ್ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ನಾಗೇಶ್ ಗಂಗೇನಹಳ್ಳಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.